ಎಷ್ಟು ಕೋಟಿ ಹೊಡಿಯಕ್ಕೆ ಬಂದಿದ್ಯಾ ಹೇಳು ಹೇಳ ಈಗ. ನೋಡೋ, ನಾನಿಲ್ಲಿ ಯಾವನಿಗೂ ಮೋಸ ಮಾಡಕ್ ಬಂದಿಲ್ಲ. ನಾನಿಲ್ಲಿ ಯಾಕೆ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ ಅಂತ ನಿನ್ಗೆ ಹೇಳಬೇಕಾಗೂ ಇಲ್ಲ. ಓಕೆ, ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬಂದಿದ್ಯಾ. ಅದಕ್ಕೆ ಇಲ್ಲೇ ಎಲ್ಲರೂ ಮೂಲೆಯಲ್ಲಿ ಮುದ್ರಕೊಂಡು ಬಿದ್ಕೊಂಡು ನಾಳೆ ಬೆಳಿಗ್ಗೆ ನನಗೆ ಎಚ್ಚರ ಆಗೋ ಹೊತ್ತಿಗೆ ಎದ್ದು ಹೊರಟೋಗಿರ್ಬೇಕು. ನಾನು ಯಾಕೋ ಮೂಲೆಯಲ್ಲಿ ಮಲಗಬೇಕು? ಇಂಥ ಕಂಡೀಷನ್ಸ್ ಎಲ್ಲ ನಿನ್ನ ಕಾರಲ್ಲಿ ಬರ್ತೀನಲ್ಲ ಆಗ ಹೇಳು. ಈಗ ನಾನು ಹಾಸಿಗೆ ಮೇಲೆ ಮಲ್ಕೋತೀನಿ. ಹಲೋ, ನಾನು ಪಕ್ಕ ಆಂಜನೇಯನ್ ಶಿಷ್ಯ. ನಿನಗೆ ನನ್ನ ಪಕ್ಕ ಮಲ್ಕೊಳಕ್ ಜಾಗ ಕೊಟ್ಟು ನನ್ನ ಬ್ರಹ್ಮಚಾರ್ಯನ ಹಾಳು ಮಾಡ್ಕೊಡಕ್ಕೆ ನನಗಿಷ್ಟ ಇಲ್ಲ, ಆಯ್ತಾ? ನಾನು ಹಾಸಿಗೆ ಮೇಲೆ ಮಲಗ್ತೀನಿ ಅಂದ್ರೆ ಅದರ ಅರ್ಥ ನೀನು ನೆಲದ ಮೇಲೆ ಬಿತ್ಕೋ ಅಂತ ಅರ್ಥ ಆಯ್ತಾ ಬುದ್ದು? ಓಹ್, ಇವತ್ತು ಬಂದ್ಬಿಟ್ಟು ನನಗೆ ಆವಾಜ ಬಿಡಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಸರಿ, ಈ ರಾತ್ರಿ ಜಗಳ ಆಡೋದು ಬೇಡ. ಟಾಸ್ ಹಾಕು, ಯಾರು ಗೆಲ್ತಾರೋ ಅವರ ಹಾಸಿಗೆ ಮೇಲೆ ಮಲಗಿ. ಸರಿ ಆಯ್ತು. ಹೆಡ್ಸೋ ಟೈಲ್ಸೋ? ಈ ಮನೆ ಹೆಡ್ ನಾನು, ಸೊ ನನ್ಗೆ ಹೆಜ್ಜು, ಬಾಲ ನೀನು. ತೋರಿಸ್ತೀನಿ ಬಾಲನೇ ಹೆಡ್ಸ್ನ ಹೇಗೆ ಅಳ್ಳಾಡ್ಸತ್ತೆ ಅಂತ ಈಗ ತೋರಿಸ್ತೀನಿ. ಆಂಜನೇಯ, ಇನ್ನು ನಂಬಿದ್ದೀನಪ್ಪ. ಹೆಂಗೆ? ಹೋಗು ಹೋಗು, ಮೂಲೆಯಲ್ಲಿ ಬಿತ್ಕೋ ಹೋಗು. ಛೇ, ಇವಳನ್ನ ಅವತ್ತು ಲಾಡ್ಜಲ್ಲಿ ಕೆಳಗಡೆ ಮಲ್ಕೊಂಡಿದ್ದಕ್ಕೆ ತಾನೆ ಇವಳು ಮೈ ಮೇಲೆ ದೆವ್ವ ಬಂದಿದ್ದು. ನಾನು ಕಣೋ ದಿವ್ಯಾ, ಇದು ನನ್ನ ಜಾಗ. ನೀನು ನನ್ನ ಜಾಗದಲ್ಲಿ ಮಲಗಿದ್ಯಾ. ಇವತ್ತು ರಾತ್ರಿನೂ ಬಂದ್ಬಿಟ್ರೆ ಅಯ್ಯಪ್ಪ, ಬೇಡಪ್ಪ, ಇವಳೇ ಮೇಲ್ಗಡೆ ಮಲ್ಕೊಳ್ಳಿ. ಹಲೋ, ನೀವೇ ಮೇಲ್ಗಡೆ ಮಲ್ಕೊಳ್ಳಿ, ನಾನು ಕೆಳಗಡೆ ಮಲ್ಕೋತೀನಿ. ಯಾಕೆ ಬೇರೆ ಏನಾದ್ರು ಸ್ಕೆಚ್ ಹಾಕಿದ್ಯಾ? ಓಹೋ, ಏನೋ ಪಾಪ ಹುಡುಗಿ ಅಂತ ಜಾಗ ಬಿಟ್ರೆ ಈಗೇನು ಇಲ್ಲಿ ಬಂದು ಮಲಗ್ತೀಯ ಅಲ್ವಾ? ಸರಿ, ಹುಡುಗಂಗೆ ಸ್ವಲ್ಪ ಪಾಪ ಪುಣ್ಯ ಇದೆ, ಅದಕ್ಕೆ ಬಿಟ್ಟ ಅನ್ಸುತ್ತೆ. ಅದು ನಂಗೆ ಯಾಕೆ? ಏನಣ್ಣ ಇಷ್ಟೊತ್ನಲ್ಲಿ? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಿ? ತಿಂಗಳಲ್ಲ ಮಾವ, ಒಂದು ಕ್ಷಣನೂ ನೀನು ಬಿಟ್ಟಿರೋಕ್ಕಾಗಲ್ಲ ನನಗೆ. ನೀನು ಇನ್ನೊಂದು ಹೆಣ್ಣಿನ ಜೊತೆ ಇರೋದು ಹೇಗೆ ಒಪ್ಕೊಳ್ಳಿ ಆದಿತ್ಯ ಮಾವ? ಇಲ್ಲ, ನನ್ನ ಮಾವ ಏನು ಅಂತ ನನಗೆ ಗೊತ್ತು. ಅವನು ಯಾವತ್ತಿದ್ರೂ ನನ್ನವನೇ. ಇನ್ನೊಂದು ಹುಡುಗಿ ಪಕ್ಕ ಅಲ್ಲ, ಮೈ ಮೇಲೆ ಬಿದ್ದರೂ ಅವನು ಕರ್ಗಲ್ಲ. ನನ್ನ ಬಿಟ್ಟು ಇನ್ನೊಂದು ಹುಡುಗಿ ಮೈ ಹತ್ರ ಅಲ್ಲ, ಮನ್ಸಿನ ಹತ್ರನೂ ಸೇರ್ಸಲ್ಲ. ಹೀ ಈಸ್ ಜೆಮ್.
ಮಾವನ ಬಗ್ಗೆ ನನಗೆ ನಂಬಿಕೆ ಇದೆ, ಆದರೆ ಆ ಮಿಟುಕ್ಲಾಡಿ ಮೇಲೆ ನೋ. ಆ ಮಾಯಾಗ್ನೆ ಇಷ್ಟೇ ಮಾಡ್ದವಳು ಇನ್ನೂ ಮುಂದುವರೆದೇ ಇರ್ತಾಳಾ? ಏಯ್, ಇನ್ನ ಬಿಡಲ್ಲ ಕಣೆ, ಕೊಂದು ಬಿಡ್ತೀನಿ. ಅಣ್ಣಯ್ಯ, ನಮಗೇನು ಮಾಡಬೇಡ. ನಿನ್ನ ಮಾತಿಗೆ ಒಪ್ಕೊಂಡಿದ್ದೀವಿ ತಾನೇ? ನೋಡಿ, ಇದೆಲ್ಲ ಸರಿ ಇರಲ್ಲ ಮತ್ತೆ. ಹಿಂಗೇನು ಮಾಡಕ್ ಬಂದಿಲ್ಲ, ಮಾತಾಡಕ್ ಬಂದಿದ್ದೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಇಷ್ಟೊತ್ತಿನಲ್ಲಿ ಏನು ಅಣ್ಣಯ್ಯ ಮಾತಾಡೋಂಥದ್ದು? ಕೆಟ್ಟ ಕನಸು, ತುಂಬಾ ಕೆಟ್ಟ ಕನಸು. ಆದರೆ ಇದು ಕನಸಲ್ಲ ಅನ್ನಿಸ್ತಿದೆ, ನಮ್ಮ ಮುಂದಿನ ಭವಿಷ್ಯ ಅನ್ನಿಸ್ತಿದೆ. ಅದೇನು ಅಂತ ಕ್ಲಿಯರ್ ಆಗಿ ಹೇಳಿ, ಗಾಬರಿ ಮಾಡಬೇಡಿ. ಸುಟ್ಟೋಕ ಪ್ಲಾನ್ ಮಾಡಿದ್ದು, ಬೆಂಕಿ ಹಚ್ಚಿದ್ದು ಎಲ್ಲ ನೀವೇ. ನಮ್ಮನ್ ಬೆಂಕಿಲಿ ಹಾಕಿ ಸುಟ್ಟಿದ್ದಲ್ದೆ ಕಾರಲ್ಲಿ ಗುದ್ಸಾಯಿಸ್ತೀರಾ. ನಾವು ಮತ್ತೆ ಹುಟ್ಟು ಬಂದಿರೋದೇ ನಿಮ್ ವಿನಾಶಕ್ಕೆ. ನಿಮ್ಮಿಬ್ರಿಗೂ ಗಲ್ ಶಿಕ್ಷೆ ಆಗ್ಲೇಬೇಕು. ಲಾಯರ್ ಸರ್, ಬನ್ನಿ ಹೊರಗೆ. ಇದೆಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ ಅಲ್ವಾ? ಮಹೇಂದ್ರ, ಅಂತ್ಯ ಇದೇ ನಿನ್ನ ಅಂತ್ಯ. ಕಾವೇರಿ, ಕಾವೇರಿನೇನ ಅವಳು ಅಂತ ಅನುಮಾನ ಆಗ್ತಿದೆ ಚಂದ್ರ. ಅಣ್ಣಯ್ಯ, ಅವಳಿಗೆ ಆರ್ತಿ ಎತ್ತಿ ಮನೆ ತುಂಬಿಸ್ಕೊಳ್ಳುವಾಗ ನನಗೂ ಹಾಗೆ ಅನ್ನಿಸ್ತಿತ್ತು. ಯಾಕೋ ದೊಡ್ಡ ಅಪಾಯ ಕಾದಿದೆ ಅನ್ಸುತ್ತೆ. ಸಂಜು, ಸಂಜು, ನಿನ್ನ ಯಾಕೆ ಯಾಕೆ ಅಪ್ಸಿದ್ದು? ಮೆತ್ತಗೆ ಮಾತಾಡು. ಏಯ್, ಯಾಕೆ ಇದೆಲ್ಲ ತೆಗ್ದಾಕ್ತಿದ್ಯಾ? ಮೆತ್ತಗೆ ಮಾತಾಡು, ಅವ್ರಿಗೆಲ್ಲ ಸತ್ಯ ಗೊತ್ತಾಗ್ಬಿಡತ್ತೆ. ಏಯ್, ಅವ್ರಿಗಾಗ್ಲೇ ಗೊತ್ತು ಈ ಡೂಪ್ಲಿಕೇಟ್ ಮದ್ವೆ ಅಂತ. ವಾಟ್? ಹೆಂಗ್ ಬಂದು ಸೇರ್ಕೊಂಡ್ಲು ಇಲ್ಲಿಗೆ? ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ? ಒಂದೂ ಅರ್ಥ ಆಗ್ತಿಲ್ಲ. ಅಯ್ಯಯ್ಯೋ, ಇವಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಇದೊಂದು ಒಳ್ಳೆ ಅಸ್ತ್ರ ಅಲ್ವಾ? ಏನಿಲ್ಲ, ಅವ್ರಿಗೇನಾದ್ರೂ ನಾವಿಬ್ರು ಡೂಪ್ಲಿಕೇಟ್ ಅಂತ ಗೊತ್ತಾಗ್ಬಿಟ್ರೆ ಪ್ರಾಣ ತೆಗೆಕ್ಕೂ ಹೆಸಲ್ಲ ಅಂದೆ. ಸರಿ, ನಾನು ಹೋಗಿ ಬಾಗ್ಲು ತೆಗಿಲ್ಲ. ಆದಿತ್ಯ, ಪ್ಲೀಸ್, ನೀನು ಅದೆಲ್ಲೇ ಇದ್ರು ಇಲ್ಲಿಗೆ ಬಾ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ತಲೇವಲಂಬ್ಯಲಂಬಿತಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ 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 ಜ್ವಲಲ್ಲಲಾಟ ಪಟ್ಟ ಪಾವಗೆ ನನ್ನ ಆದಿತ್ಯ, ಪ್ರತಿ ಪ್ರತಿಕ್ಷಣ ಮಮ